ಫ್ರೆಂಡ್ಸ್, ಇವತ್ತು ಎಲ್ಲರೂ ನವಂಬರ್ 30 SSP ಸ್ಕಾಲರ್ಶಿಪ್ ಕೊನೆಯ ದಿನಾಂಕ ಆಗಿದೆ ಅಂತ ಹೇಳ್ತಾಯಿದ್ರು. 3 ದಿವಸಕ್ಕಿಂತಲೂ ಸರ್ವರು ಬಹಳ ಬ್ಯುಸಿ ಬರ್ತಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಈಗಾಗಲೇ SSP ಐಡಿಯನ್ನು ಯಾವ ರೀತಿ ಕ್ರಿಯೇಟನ್ನು ಮಾಡೋದು ಮತ್ತು ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾನು ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ SSP ಅರ್ಜಿಯನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಎಲ್ಲೆಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ ಎಲ್ಲಿ ತನಕ ಮಾಡಿದಾರಪ್ಪ ಅಂದರೆ ಫ್ರೆಂಡ್ಸ್ ಡಿಸೆಂಬರ್ 20 ತನಕ ಅದನ್ನು ನೀವು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ಇಲ್ಲಿ ನೋಡ್ರಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅವರೆಲ್ಲ ಇದಾರಲ್ಲ ಫ್ರೆಂಡ್ಸ್, ಅವರಿಗೆ ಎಲ್ಲಿ ತನಕ 31 ತನಕ ನಿಮಗೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಈಗ ವಿದ್ಯಾರ್ಥಿ SSLC ನಂತರ PUC ಡಿಗ್ರಿ ಅವರೆಲ್ಲ 20 ತನಕ ನಿಮಗೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಕೊನೆಯ ದಿನಾಂಕ 31/12/2024 ತನಕ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ 20 ತನಕ ಇದೆ ಡಿಸೆಂಬರ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ 31 ಇದೆ ಇದೇ ತಿಂಗಳು. ಮತ್ತು ಕಾರ್ಮಿಕ ಇಲಾಖೆ ಮೆಟ್ರಿಕ್ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ನೋಡಿರಿ, ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅವರಿಗೆ ಈ ತಿಂಗಳು 31 ತನಕ ಅರ್ಜಿಯನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಮಂಡಳಿಯಿಂದ ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿ ಈ ತಿಂಗಳು 31/12/2024 ತನಕ ಅರ್ಜಿಯನ್ನು ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಮೆಟ್ರಿಕ್ ನಂತರ ಅಂದರೆ ನಿಮ್ಮದು FID ಇದ್ದರೆ ಅದ್ರ ಮೇಲೆ ನೀವು ಅರ್ಜಿಯನ್ನು ಹಾಕ್ಬೋದು. ಅದು 31/1/2025 ಅಂದರೆ ಹೊಸ ವರ್ಷ ಅಂದರೆ ಜನವರಿ 31 ತನಕ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದರೂ FID ಇದ್ದರೆ ನೀವು FIDಯನ್ನು ಮಾಡ್ಬೋದು. ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಇಲ್ಲಿ FID ಮೇಲೆ ಅದು ಬೇರೆದಿರುತ್ತೆ ಫ್ರೆಂಡ್ಸ್. ಮತ್ತು ಲೇಬರ್ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಇರುತ್ತೆ. ಮತ್ತು ರಾಜ್ಯ ವಿದ್ಯಾರ್ಥಿ ವೇತನ ಅಂದರೆ ಕ್ಯಾಸ್ಟ್ ಇನ್ಕಮ್ ಮೇಲೆ ಬೇರೆ ವಿದ್ಯಾರ್ಥಿ ವೇತನ ಇರತಕ್ಕಂಥದ್ದನ್ನು ಕಾಣ್ತೀವಿ. ಕಾರ್ಮಿಕವರ ಮೇಲೆ ಸ್ವಲ್ಪ ಅಮೌಂಟು ಜಾಸ್ತಿ ಬರುತ್ತೆ. ನಂತರ FID ಮೇಲೆ ಸ್ವಲ್ಪ ಅಮೌಂಟು ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಕೊನೆಯ ದಿನಾಂಕ ನೀವೆಲ್ಲ ಹೇಳಿದಿರಿ, ಯಾರ್ಯಾರು ಅರ್ಜಿ ಸಲ್ಲಿಸೋಕ್ಕಾಗಿಲ್ಲ ನೀವು ಈಗಲೇ ಅರ್ಜಿನ ಸಲ್ಲಿಸೋಕ್ಕಾಗಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀವಿ. ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.